ಪ್ಲೇನ್ ಒಂದು ಬರಲಿ, ಪ್ಲೇನ್ ಒಂದು ಕೇಸರಿ ಬಾತ್ ಒಂದು ಬರಲೇ. ಪ್ಲೇನ್ ಒಂದು ಬರಲಿ, ಪ್ಲೇನ್ ಒಂದು ಕೇಸರಿ ಬಾತ್ ಒಂದು ಬರಲೇ. ಎಲ್ಲ ಹೆಂಗಿದ್ರಿ ದಾನಿಕ್ಲ ನಮಸ್ಕಾರ. 40 ವರ್ಷ ಹಳೇ ಹೋಟ್ಲು, ಇನ್ನೂ ಹಳೇ ರುಚಿ, ಅದೇ ರುಚಿ 40 ವರ್ಷದಿಂದ ಬದಲೇ ಆಗಿಲ್ಲ. ಜನ ಮಾತ್ರ ಸಿಕ್ಕಾಬಟ್ಟೆ. ಅದರಲ್ಲೂ ಸ್ಯಾಟರ್ಡೆ ಸಂಡೇ ಬಂದ್ರಂತೂ ಕೇಳೋದೇ ಬೇಡ. ಇಲ್ಲಿನ ಮಸಾಲೆ ದೋಸೆ, ಫಿಲ್ಟ್ರು ಕಾಫಿ ಕುಡಿಯೋಕ್ಕೆ ಯಾವಾಗ ನೋಡಿದ್ರು ರೆಸ್ಟು. ಒಂದು ಫೇಮಸ್ ಹೋಟ್ಲಿದೆ, ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಕಾಫಿ ಬಾರ್ ಅಂತ. ನಿಮಗಿಲ್ಲಿ ಜಾಸ್ತಿ ನಾನು ಹೋಟ್ಲು ತೋರಿಸುವಂಥದ್ದು ಏನಿಲ್ಲ. ಚಿಕ್ಕ ಹೋಟ್ಲು, ಆ್ಯಂಬಿಯನ್ಸ್ ನೀವು ನೋಡ್ಬೋದು. 40 ವರ್ಷದ ಹಿಂದಿಂದ ಇದೇ ಸ್ಟೈಲನ್ನು ಮೈಂಟೈನ್ ಮಾಡ್ಕೊಂಬಂದಿದ್ದಾರೆ. ರುಚಿನೂ ಹಂಗೆ ಇದೆ. ಸೊ ಜಾಸ್ತಿ ನಾನು ಹೋಗ್ಬಿಟ್ಟು ಇಡೀ ಹೋಟ್ಲು ತೋರಿಸೋಂಥದ್ದು ಏನಿಲ್ಲ. ಇಲ್ಲಿ ನೋಡಬೇಕಾಗಿದ್ದು ಎರಡೇ, ಒಂದು ರುಚಿ, ಇನ್ನೊಂದು ಜನ. ನನ್ನ ಹೆಸರು ಅನಂತ ಕೃಷ್ಣ ಭಟ್ ಅಂತ. ನಮ್ಮ ಹೋಟ್ಲು ಓಪನ್ ಆಗಿದ್ದು 85ನೇ ಇಸ್ವಿ ಡಿಸೆಂಬರ್ 27. ಈ ಡಿಸೆಂಬರ್ 27 ಬಂದರೆ 40 ವರ್ಷ ಆಗ್ತದೆ. ನಮ್ಮ ಹೋಟ್ಲಲ್ಲಿ ಮುಂಚಿಂದ ಇಡ್ಲಿ ವಡೆ ಫೇಮಸ್ಸು. ಇವಾಗ ದೋಸೆ ಸ್ಟಾರ್ಟ್ ಮಾಡಿ ಒಂದು 7-8 ವರ್ಷ ಆಗಿದೆ. ಇವಾಗಲಿಗೂ ಭಾಳ ಡಿಫರೆನ್ಸ್ ಇದೆ. 10 ಇಯರ್ಸಿಂದ ಬರ್ತಾ ಇದ್ದೀನಿ. ನನಗೆ ಇಷ್ಟ ಆಗಿದ್ದು ಮೇನಾಗಿ ಇಲ್ಲಿ ಕಾಫಿ. ಸೊ ಈ ಥರ ಕಾಫಿ ಎಲ್ಲೂ ಇಲ್ಲ. ಸೊ ಟು ಬಿ ವೆರಿ ಫ್ರ್ಯಾಂಕ್, ಇಲ್ಲಿದ್ದು ಕಾಫಿ ನನಗೆ ತುಂಬ ಹಿಡಿಸಿದೆ. ಸೊ ಐ ಲೈಕ್ ದಿಸ್ ಕಾಫಿ ವೆರಿ ಮಚ್. ಇಡ್ಲಿ ವಡೆ ಭಾಳ ಚೆನ್ನಾಗಿರುತ್ತೆ. ಮತ್ತು ನಾನು ರೆಗ್ಯುಲರ್ ಬಂದರೆ ಪಲಾವ್ ತೊಗೊತೀನಿ. ಇವತ್ತು ಪಲಾವ್ ಇರಲಿಲ್ಲ, ಇಡ್ಲಿ ವಡೆ ಆಲ್ಟರ್ನೇಟ್ ಆಪ್ಷನು. ನಮ್ಗೆ ಇಷ್ಟ ಇರೋದು ಇಲ್ಲಿ ಪಲಾವು. ಮತ್ತು ಮಂಗಳವಾರ ಪೊಂಗಲ್ ಚೆನ್ನಾಗಿರುತ್ತೆ. ಒಂದು 20 ಇಯರ್ಸಿಂದ ಬರ್ತಾಯಿದ್ದೀನಿ. ಪ್ಲೇನ್ ಒಂದು ಬರಲಿ, ಪ್ಲೇನ್ ಒಂದು ಆಯಿತು. ಈ ಚಟ್ನಿ ಇದ್ರಲ್ಲ ಗಣ ಮಸಾಲ ಯಾಕೆ ಆಟ ಬಂದ್ರೆ ಇಲ್ಲಿ ಬಂತು, ನೀವು ಸೇರಿ ಬಂತು. ಬಂದಿದ್ಯಾ? ಅವ ವ್ಯಾಪಾರನೇ ಬೇರೆ, ಇವಾಗಲೇ ವ್ಯಾಪಾರನೂ ಬೇರೆ. ಮತ್ತು ಕಾಂಪಿಟೇಷನ್ಗಳು ಬರುತ್ತಲ್ಲ, ಅದರಿಂದ ಸ್ವಲ್ಪ ಕಡಿಮೆ ಆಗಿದೆ. ಸೀಕ್ರೆಟ್ ಏನೂ ಇಲ್ಲ, ಮಾಮೂಲಿ ಏನು ಹಾಕ್ತೀವೋ ಅದನ್ನು ಹಾಕ್ಕೊಡ್ತೀವಿ ನಾವು ಅಷ್ಟೇ. 5-6 ಜನ ಬ್ರದರ್ ಇದ್ದೀವಿ. ಆವತ್ತಿಂದ ಇವತ್ತು ತನಕ ನಾವು ಮಾಡ್ತಾಯಿದ್ದೀವಿ ಕೆಲಸ. ಹುಡುಗರು ಹಾಗೆ, ಆವತ್ತಿಂದ ಎಲ್ಲರೂ ನಮ್ಮ ಹುಡುಗರನ್ನೇ, ಎಲ್ಲ ಫ್ಯಾಮಿಲಿ ಹುಡುಗರು. ಅವರಿಗೆಲ್ಲ ಮನೆ ಮಾಡಿದ್ದೀವಿ. Regularly we come to SLV and to tell you the truth, I am from Bombay. We have just shifted to Bangalore. We fell in love with SLV. ತುಂಬ ಚೆನ್ನಾಗಿದೆ this thing. ಕಾಫಿ ಇದ್ರೆ ಮಸ್ತ್ ಕಾಫಿ. We cannot dream in Bombay at all. ವಡೆ ಆ್ಯಂಡ್ ದ ಮಸಾಲ ದೋಸೆ ಈಸ್ ಗ್ರ್ಯಾಂಡ್. 40 ವರ್ಷದಿಂದ ಸಿಂಗಲ್ ಇಡ್ಲಿ ತಿಂತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಸರ್. ಆವತ್ತು ಹೆಂಗಿತ್ತೋ ಇವತ್ತು ಹಂಗೆ ಇದೆ ಸರ್. ಒಂದು ವಡೆ, ಒಂದು ಮಸಾಲೆ ತಿಂದು ಕಾಫಿ ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ ಸರ್. ಸದ್ಯಕ್ಕೆ ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ಸಾಕು. ಬೇರೆ ಯಾವುದು ಮಾಡೋ ಆಲೋಚನೆ ಇಲ್ಲ. ನಮ್ಮ ಇಡ್ಲಿ ವಡೆ, ಖಾರಾಬಾತ್, ಕೇಸರಿಬಾತ್, ದೋಸೆ ಮಸಾಲೆ ಪ್ಲೇನ್ ಇರುತ್ತೆ. ರೈಸ್ ಡೈಲಿ 2 ಥರದ ರೈಸ್ ಇರುತ್ತೆ. ಸೋಮವಾರ ಬಂದರೆ ಬಿಸಿಬೇಳೆಬಾತ್, ಬಂದರೆ ಪೊಂಗಲ್ ಗೀ ರೈಸ್, ಬುಧವಾರ ಬಂದರೆ ಪಲಾವ್ ಪುಳಿಯೋಗರೆ, ಗುರುವಾರ ಬಂದರೆ ಪುದೀನ ರೈಸ್ ಟೊಮೆಟೊ ರೈಸ್, ಗುರುವಾರ ಪುದೀನ ರೈಸ್ ಟೊಮೆಟೊ ರೈಸ್, ಶುಕ್ರವಾರ ಬಿಸಿಬೇಳೆಬಾತ್, ವಾಂಗಿಬಾತ್. SLV ಹೋಟ್ಲಿಗೋಸ್ಕರ ನಾವು ಎಲ್ಲಿಂದನೂ ಹುಡ್ಕೊಂಡು ಬರ್ತೀವಿ. ನಾವಿರೋದು ಚಿಕ್ಕಲ್ಸಂದ್ರ. ಎಲ್ಲಿ ಸ್ಟಾಪ್ ಆದರೆ ಜಯನಗರದಲ್ಲಿ ಮಾತ್ರ ತಿನ್ನಲ್ಲ, ಇಲ್ಲೇ ಬಂದು ಕ್ಯೂನಲ್ಲಿ ನಿಂತು ಅಷ್ಟು ರುಚಿ. ಚಟ್ನಿ ಅಂತೂ ಫೇಮಸ್ಸು. ನಾವು 45-50 ವರ್ಷ ಆಯಿತು. 50 ವರ್ಷದಿಂದ ಸೆಕೆಂಡ್ ಸ್ಟೇಜಲ್ಲಿ ಇಲ್ಲೇ ಇದ್ದೀವಿ. ಇಲ್ಲೇ ಬರ್ತೀವಿ ಸರ್. ಎಲ್ಲ ತುಂಬ ಚೆನ್ನಾಗಿರುತ್ತೆ. ಬೆಳಿಗ್ಗೆ 6 ಗಂಟೆಗೆ ಓಪನ್ ಆಗುತ್ತೆ, ಸಂಜೆ 8:30 ತನಕ.
ಬೆಳಿಗ್ಗೆ 6 ಗಂಟೆಗೆ ಕಾಫಿಗೆ ನಮ್ಮಲ್ಲಿ ಕ್ಯೂ ಬಂದು ನಿಲ್ಕೊಳ್ತಾರೆ. ನಮ್ಮ ಫ್ಯಾಮಿಲಿ ನಾವು 4 ಜನ ಅಣ್ಣ ತಮ್ಮ ಸೇರಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಅಣ್ಣನ ಮಗ ಈಶ್ವರನು ಜೊತೆಲಿ ಇದ್ದಾನೆ. 40 ವರ್ಷದಿಂದ ನಮ್ಮ ಅಣ್ಣ ಕೃಷ್ಣ ಭಟ್ರು, ಹಾಗೆ ರಾಮಚಂದ್ರ ಭಟ್ರು ಅಂತ JP ನಗರ, ಆಮೇಲೆ ಶ್ರೀನಿವಾಸ್ ಭಟ್ರು ಇವರೆಲ್ಲ ಸೇರಿ ಮಾಡಿರೋದು. ನಾವು ಸ್ವಲ್ಪ ವರ್ಷ ಬಿಟ್ಟು ಬಂದಿದ್ದೀವಿ, ಇವಾಗೆಲ್ಲ ಒಟ್ಟಿಗೆ ಇದ್ದೀವಿ. ಅಂತೂ ಕಷ್ಟಪಟ್ಟು ಒದ್ದಾಡಿಕೊಂಡು ಒಂದೊಳ್ಳೆ ಇಡ್ಲಿ ವಡೆ ತಗೊಂಬಂದೆ. ಇಲ್ಲಿ ಆ್ಯಕ್ಚುಲಿ ಹೆವಿ ಫೇಮಸ್ಸೇ ಇಡ್ಲಿ ವಡೆ. ಸೊ ಬಂಬಡಾಗಿರೋ ಇಡ್ಲಿ ವಡೆ. ಅದಕ್ಕಿಲ್ಲಿ ಸ್ಪೆಷಲ್ ಏನು ಗೊತ್ತಾ, ಒಂದು ಒಳ್ಳೆ ನೀರು ಚಟ್ನಿ ಕೊಡ್ತಾರೆ. ಸೊ ಫಸ್ಟು ಬೈಟು ನಾವು ಶಿಸ್ತಾಗಿ ಫುಲ್ಲು ಇಡ್ಲಿ ಆ ನೀರು ಚಟ್ನಿಗೆ ಡಿಪ್ ಮಾಡಿಕೊಂಡು ಒಂದು ಒಳ್ಳೆ ಬಿಸಿ ಬಿಸಿ ಇಡ್ಲಿ, ಅದಕ್ಕೆ ಫುಲ್ಲು ನೀರು ಚಟ್ನಿ. ಆ್ಯಕ್ಚುಲಿ ಇಲ್ಲಿ ಚಟ್ನಿನೇ ಹೆವಿ ಫೇಮಸ್ಸು. ಆ ಬಿಸಿ ಇಡ್ಲಿಗೆ ಈ ಒಂದು ಚಟ್ನಿನ ಡಿಪ್ ಮಾಡಿದಾಗ ಇಡ್ಲಿ ಅಂತೂ ಹೆವಿ ಸ್ಮೂತಾಗಿ ಅಲ್ಟಿಮೇಟ್ ಆಗಿದೆ ರುಚಿ. ಒಂಥರ ಈ ಹಳೆ ಶೈಲಿ ಏನು ಹೇಳ್ತಾರಲ್ಲ ಹಾಗೆ ಅಂತ. ಬಟ್ ಇಲ್ಲಿ ಇನ್ನೊಂದು ಏನು ಗೊತ್ತಾ ಖುಷಿ ಆಗೋದು, ಈ ಚಟ್ನಿ. ಎಲ್ಲ ಇಡ್ಲಿಗೆ ಚಟ್ನಿ ಆದರೆ ಇಲ್ಲಿ ಚಟ್ನಿಗೆ ಇಡ್ಲಿ ಹಾಕೋಬೇಕು, ಆ ಥರ ಟೇಸ್ಟು. ಲೈಟ್ ಸ್ಪೈಸಿ ಇದೆ, ಮೀಡಿಯಮ್, ಏನು ತುಂಬ ಅಂತಲ್ಲ, ಬಟ್ ಲೈಟ್ ಸ್ಪೈಸಿ ಇದೆ. ಇಡ್ಲಿ ಚಟ್ನಿ ಮಾತ್ರ ಬಂಬಡ ಹಾಕ್ಕೊಟ್ಟಿದ್ದಾರೆ. ಲೈಟ್ ಹುಣಸೆಹುಳಿ ಫ್ಲೇವರ್ ಸಿಗುತ್ತೆ, ಕೊತ್ತಂಬರಿ ಸೊಪ್ಪು, ಆಮೇಲೆ ಕಾಯಿ ಹಾಕಿದಾರಲ್ಲ, ಕಾಯಿ ಚಟ್ನಿಲಿ ಕಾಯಿ ತುಂಡುಗಳು ಬಾಯಿಗೆ ಹಂಗೆ ಸಿಗ್ತವೆ. ಬಂಬಡ ಇದೆ. ಇದರ ನಂತರ ಒಂದು ಗರಿಯಾದ ವಡೆನ ಆರ್ಡ್ರ್ ಮಾಡಿದೆ. ಇದಕ್ಕೂ ಅಷ್ಟೇ, ಇಲ್ಲಿ ಏನೇ ತಗೊಳ್ಳಿ ನೀವು, ಚಟ್ನಿನೇ ಬೊಂಬಾಟ್. ಚಟ್ನಿ ಮುಂದೆ ಯಾವುದೂ ಇಲ್ಲ ಅಂತ ಹೇಳ್ಬೋದು. ಸೊ ಗರಿಯಾದ ವಡೆ ಮುರಿದಾಗಲೇ ಚರ ಅನ್ನತ್ತೆ. ಅದಕ್ಕೆ ಒಂದು ಚಟ್ನಿ ಡಿಪ್ ಮಾಡಿ ಆ್ಯಕ್ಚುಲಿ ಗರಿ ಇದ್ರೆ ಆಗಲ್ಲ, ತಿಂದರೆ ಹಂಗೆ ಕರ್ಗೋಗಿರ್ಬೇಕು. ಇಡ್ಲಿ ಕರಗೋದು ಕಾಮನ್, ಬಟ್ ಇಲ್ಲಿ ವಡೆನೂ ಅಷ್ಟೇ ಸ್ಮೂತಾಗಿ ಗರಿಯಾಗಿ ಆ ಚಟ್ನಿ ಒಟ್ಟಿಗೆ ಡಿಪ್ ಮಾಡಿ ತಿಂದಾಗಿದೆಲ್ಲ ಅದ್ಭುತ ರುಚಿ ಕೊಡ್ತಿದೆ. ಇಡ್ಲಿ ವಡೆ ಮಾತ್ರ ಬಂಬ ಟೇಸ್ಟ್, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಲಕ್ಷ್ಮೀ ವೆಂಕಟೇಶ್ವರಕ್ಕೆ ಬಂದ ಮೇಲೆ ಮಸಾಲೆ ದೋಸೆ ತಿನ್ನಲೇಬೇಕಂತೆ, ಕಾಫಿ ಕುಡಿಲೇಬೇಕಂತೆ. ಆದರೆ ನಾನು ಸ್ವಲ್ಪ ಡಿಫ್ರೆಂಟು, ಒಂದು ಪ್ಲೈನು ದೋಸೆ ಆರ್ಡ್ರು ಮಾಡಿದ್ದೀನಿ. ಸೊ ಪ್ಲೈನ್ ದೋಸೆಗೆ ಇಲ್ಲಿ ಒಂದೇನಂದರೆ ಸ್ವಲ್ಪ ಗಟ್ಟಿ ಚಟ್ನಿ, ಸ್ವಲ್ಪ ನೀರು ಚಟ್ನಿ ಎರಡೂ ಹಾಕ್ಕೊಂಡೆ. ಒಂದು ರುಚಿ ನೋಡೋಣ ಇಲ್ಲಿದ್ದು ಅಂತ. ಆ ಚಟ್ನಿ ಹೆಂಗಿದಾಗತ್ತೆ ಗೊತ್ತಾ. ಮಸಾಲೆ ದೋಸೆ ಕಾಮನ್, ಎಲ್ಲ ಕಡೆ ಹೋದಾಗಲೂ ಮಸಾಲೆ ದೋಸೆನೇ ಪ್ರಿಫರ್ ಮಾಡ್ತೀವಿ. ಪ್ಲೈನ್ ದೋಸೆ ಸೂಪರಾಗಿದೆ, ರುಚಿ ವೈಸ್ ಮಾತೇ ಇಲ್ಲ. ಇಲ್ಲಿ ರೋಸ್ಟ್ ಬಗ್ಗೆ ನಾನು ಸ್ಪೆಷಲಾಗಿ ಹೇಳಬೇಕು. ಅತಿ ರೋಸ್ಟು ಅಲ್ಲ, ಅಥವಾ ಈ ಕಡೆ ಕಮ್ಮಿ ರೋಸ್ಟು ಅಲ್ಲ, ಮೀಡಿಯಮಾಗಿ ರೋಸ್ಟ್ ಆಗಿದೆ. ಟೇಸ್ಟ್ಫುಲ್ಲು ಹಂಗೆ. ಆ ಗಟ್ಟಿ ಚಟ್ನಿ ಏನು ಕೊಟ್ಟಿದ್ದಾರಲ್ಲ, ಅದು ತುಂಬಾ ಟೇಸ್ಟ್ ಆಗಿದೆ. ಈ ಒಂದು ಪ್ಲೈನ್ ದೋಸೆಗೆ ನಿಮ್ಗೆ ಆ್ಯಕ್ಚುಲಿ ಇದರಲ್ಲಿ ನೀವು ನೋಡ್ತೀರಿ, ಒಳಗಡೆ ನೀವು ನೋಡಿದ್ರೆ ಯಾವ ಮಸಾಲೆ, ಓವರ್ ಚಟ್ನಿ ಏನೂ ಹಾಕಲ್ಲ. ಇದೇ ಸ್ಪೆಷಾಲಿಟಿ. ಈಗಿನ ಒಂದು ಹೋಟೆಲ್ಗಳಲ್ಲಿ ಏನಾಗಿದೆ, ಆ ಚಟ್ನಿ ಗಿಟ್ನಿ ಏನೇನೆಲ್ಲ ಒಳಗಡೆ ಹಾಕಿ ಕೊಡ್ತಾರೆ. ಬಟ್ ಈ ಹಳೆಯ ಕಾಲ ದೋಸೆಗಳು ಒಂದು ಟೈಮಲ್ಲಿ ನಾವು ಉಡುಪಿಲಿ ತಿಂತಾ ಇರುವಾಗಲೂ ಹೀಗೆ ಪ್ಲೈನ್ ದೋಸೆ ಅಂದರೆ ಅದಕ್ಕೊಂದು ಚಟ್ನಿ, ಒಂದು ಸಾಂಬಾರು ಕೊಡ್ತಾಯಿದ್ರು, ಬಿಟ್ಟರೆ ಏನೂ ಇರಲಿಲ್ಲ. ಇಲ್ಲಿ ಅದೇ ಶೈಲಿಲಿದೆ. 40 ವರ್ಷ ಹಳೆ ಹೋಟ್ಲಿದು, ಬಂಬಡಾಗಿದೆ ಪ್ಲೈನ್ ದೋಸೆ. ಇನ್ನು ಇದೇ ಪ್ಲೈನ್ ದೋಸೆಗೆ ಹೇಳೋದೇ ಬೇಡ, ಇಲ್ಲಿನ ಫೇವ್ರೇಟೆ, ಎಲ್ರಿಗೂ ಇಷ್ಟ ಆಗುವಂಥ ನೀರು ಚಟ್ನಿ. ಉಪ್ಪಾಗಿದೆ. ಆ್ಯಕ್ಚುಲಿ ಏನು ಫೀಲ್ ಕೊಡ್ತಿದೆ ಗೊತ್ತಾ, ಗಟ್ಟಿ ಚಟ್ನಿನೇ ಒಂದು ರುಚಿ, ನೀರು ಚಟ್ನಿನೇ ಒಂದು ರುಚಿ ಅನಿಸ್ತಾ ಇದೆ. ಯಾಕಂದರೆ ಫ್ಲೇವರ್ ಅಷ್ಟು ಚೇಂಜಸ್ ಇದೆ. ಟೋಟಲಿ ದೋಸೆ ಜಬರ್ದಸ್ತ್. ಅಂತೂ ಇಂತೂ ತಿಂಡಿಗಳನ್ನೆಲ್ಲ ಮುಗಿಸಿದ ಮೇಲೆ ಕಡೆಯದಾಗಿ ಇಲ್ಲಿನ ಒಂದು ಸ್ಪೆಷಲ್ ಫಿಲ್ಟ್ರು ಕಾಫಿ ಕುಡಿದ್ಬಿಟ್ರೆ ಬೆಳಗಿನ ತಿಂಡಿ ಅಂತೂ ಭರ್ಜರಿ ಅಂತ ಹೇಳ್ಬೋದು. ನೀವು ನೋಡಿದ್ರೆ ಅವಾಗದಿಂದ ತಿಂಡಿಗೆ ಎಷ್ಟು ಜನ ಇತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಕಾಫಿಗಂತೂ ಹೆವಿ ಡಿಮಾಂಡು. ಒಳ್ಳೆ ಫಿಲ್ಟ್ರ್ ಕಾಫಿ ಕಡಕ್. ಬೆಳಗ್ಗೆ ಈ ಚಳಿ ವೆದರ್ ಅಲ್ವ ಬೆಂಗಳೂರಲ್ಲಿ, ಇವಾಗ
ಅಲ್ಟಿಮೇಟ್ ಆಗಿರುತ್ತೆ. ಟೋಟಲಿ ನನಗಂತೂ ಇಲ್ಲಿ ತಿಂಡಿ ಆಮೇಲೆ ಇಡ್ಲಿ ಚಟ್ನಿ, ಎಸ್ಪೆಷಲಿ ಆ ನೀರು ಚಟ್ನಿ ಮತ್ತು ಇಡ್ಲಿ ಸಿಗಾಬೇಡ ಇಷ್ಟ ಆಯಿತು. ಇನ್ನು ಕಾಫಿ ಬಗ್ಗೆ ಹೇಳೋದೇ ಬೇಡ. ಫ್ರೆಶ್ ಮಾರ್ನಿಂಗ್ ಬೆಳಿಗ್ಗೆ ಬಂದುಬಿಟ್ಟು ಒಂದು ಕಾಫಿ ಕುಡಿದ್ಬಿಟ್ರೆ ಇಡೀ ದಿನ ಬಾಡಿ ಚಾರ್ಜ್ ಆಗಿರುತ್ತೆ. ಟೋಟಲಿ ಎಲ್ಲ ತಿಂಡಿನೂ ಚೆನ್ನಾಗಿದೆ. ಆಮೇಲೆ ಈ ಒಂದು ಲಕ್ಷ್ಮೀ ವೆಂಕಟೇಶ್ವರ ಕಾಫಿ ಬಾರ್ ಬಿ.ಡಿ.ಎ ಕಾಂಪ್ಲೆಕ್ಸ್ ತುಂಬ ಚೆನ್ನಾಗಿ ಗೊತ್ತು, ಬನಶಂಕರಿ ಬಿ.ಡಿ.ಎ ಕಾಂಪ್ಲೆಕ್ಸ್ ಅದ್ರ ಪಕ್ಕನೇ ಇದೆ. ಮುಂದಿನ ರೋಡಲ್ಲಿ ಬಂದರೆ ಸಿಗುತ್ತೆ. ಗೊತ್ತಾಗಿಲ್ಲ ಅಂದರೆ ಲೊಕೇಶನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಇದ್ರ ಮುಂದೆ ಬರ್ತೀರಾ. ಬಂದರೆ ಹೇಳ್ತಿದ್ದೀನಲ್ಲ, ನೀರು ಚಟ್ನಿ ಜೊತೆ ಇಡ್ಲಿ, ಆಮೇಲೆ ಒಂದೊಳ್ಳೆ ಕಾಫಿ, ಇದು ಮಾತ್ರ ಮಿಸ್ ಮಾಡ್ಕೊಬೇಡಿ. ಮಸ್ಟ್ ಆ್ಯಂಡ್ ಶುಡ್ ತಿನ್ನಲೇಬೇಕಾಗಿದ್ದು. ಇನ್ನೊಂದು ಅಂದರೆ ಮಸಾಲೆ ದೋಸೆ, ಬಟ್ ನಾನು ಪ್ಲೈನ್ ದೋಸೆ ಟ್ರೈ ಮಾಡಿದೆ, ಬಟ್ ಅದೂ ಚೆನ್ನಾಗಿತ್ತು. ಟೋಟಲಿ ಎಲ್ಲ ತಿಂಡಿಗಳು ಆಮೇಲೆ ಕಾಫಿ ಎಲ್ಲನೂ ಸೂಪರ್ ಆಗಿದೆ. ಎಲ್ಲಕ್ಕಿಂತ ಜಾಸ್ತಿ 40 ವರ್ಷ ಹಳೆ ಹೋಟ್ಲು, ಇನ್ನೂ ಅದೇ ರುಚಿ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ನೀವು ಬನ್ನಿ, ತಿನ್ನಿ, ಆಮೇಲೆ ನಿಮಗೆ ಯಾವ ತಿಂಡಿ ಇಷ್ಟ ಆಯ್ತು ಅಂತ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಮುಂದಿನ ವಾರ ಇನ್ನೊಂದು ಸೂಪರ್ ಡೂಪರ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಎಲ್ಲರಿಗೂ ಖುಷಿಯಾಗಿರಿ, ನಗ್ತಾಯಿರಿ, ಟೇಕ್ ಕೇರ್, ಬಾಯ್.